ತಮಿಳುನಾಡು ಸರ್ಕಾರ ಹಾಗೂ ರಾಜ್ಯಪಾಲರ ನಡುವಿನ ಹಗ್ಗ ಜಗ್ಗಾಟ ಮುಗಿತಾ ಇಲ್ಲ. ಜೊತೆಗೆ ದೇಶದಾದ್ಯಂತ ಇದೇ ವಿಚಾರಕ್ಕೆ ಅವರಿಬ್ಬರು ಚರ್ಚೆಗೆ ಸಿಲುಕಿರುವುದು ಸಹ ಸತ್ಯವಾಗಿದೆ. ಸದ್ಯ ವಿಧಾನಸಭೆಯಲ್ಲಿ ತಮಿಳುನಾಡು ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ ಒಂದು ದೊಡ್ಡ ಯುದ್ಧವೇ ನಡೆದಿದೆ. ಅದರತ್ತ ಗಮನ ಹರಿಸೋದಾದ್ರೆ ರಾಜ್ಯಪಾಲ ರವಿಯವರು ರಾಜ್ಯಪಾಲರ ಆರಂಭಿಕ ಭಾಷಣಕ್ಕಾಗಿ ಅಂದರೆ ವಿಧಾನಸಭೆಯ ಆರಂಭಿಕ ಭಾಷಣಕ್ಕಾಗಿ ಆಗಮಿಸಿದ್ರು. ಈ ವೇಳೆ ಸಾಮಾನ್ಯ ಪದ್ಧತಿಯಂತೆ ಕಸ್ಟಮ್ನ ರೀತಿಯಲ್ಲಿ ಮೊದಲು ರಾಜ್ಯಪಾಲರು ಸರ್ಕಾರದ ಆಗು ಹೋಗುಗಳು ಅಭಿವೃದ್ಧಿಯನ್ನು ಕುರಿತು ಭಾಷಣ ಮಾಡಬೇಕು. ಇದಕ್ಕಾಗಿ ಸಿದ್ಧ ಭಾಷಣ ಇರುತ್ತೆ. ಆದರೆ ಇದಕ್ಕಿಂತ ಮುಂಚಿತವಾಗಿ ರಾಷ್ಟ್ರಗೀತೆಯನ್ನು ಆಡಬೇಕು, ನಾಡಗೀತೆಯನ್ನು ಆಡಬೇಕು. ಆದರೆ ತಮಿಳುನಾಡು ಸರ್ಕಾರ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡ್ಬಿಟ್ಟಿತ್ತು. ಹೀಗಾಗಿ ಮುಖ್ಯಮಂತ್ರಿ ಹಾಗೂ ಸ್ಪೀಕರ್ ನೇತೃತ್ವದ ವಿಧಾನಸಭೆಯ ಅಂಗಳದಲ್ಲಿ ಒಂದು ದೊಡ್ಡ ಕೋಲಾಹಲವೇ ಆಯಿತು. ಅದೇನು ಅಂತ ಹೇಳಿದ್ರೆ ನಾಡಗೀತೆಯನ್ನು ಮೊದಲು ಆರಂಭಿಸಿದ್ರು. ಇದಕ್ಕೆ ಸಾಮಾನ್ಯವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಕಾಯ್ದಿರಲಾಗಿತ್ತು. ರಾಜ್ಯಪಾಲರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದೇ ರೀತಿಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದಾಗ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಅಂದರೆ ಸ್ಪೀಕರು ಸಹ ಸೇರಿದಂತೆ ಮುಖ್ಯಮಂತ್ರಿಗಳು ಸೇರಿದಂತೆ ಸದನದ ಎಲ್ಲ ಸದಸ್ಯರು ರಾಜ್ಯಪಾಲರು ಸುತ್ತ ನಿಂತು ಧಿಕ್ಕಾರಗಳನ್ನು ಕೂಗಿದ್ದಾರೆ. ಅಲ್ಲಿಂದ ಹೊರಬಂದಿರುವಂತಹ ರಾಜ್ಯಪಾಲರು ಸುಮ್ಮನಾಗದೆ ವಿಧಾನಸಭೆಗೆ ಈ ಸಮಸ್ಯೆಯನ್ನು ಬಿಡದೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ. ರಾಷ್ಟ್ರಗೀತೆಯನ್ನು ಹಾಡೋದು ಮೂಲಭೂತ ಕರ್ತವ್ಯವಾಗಿದೆ. ಸಂವಿಧಾನಕ್ಕೆ ಗೌರವ ಕೊಡುವಂಥದ್ದು, ಸಂವಿಧಾನದಲ್ಲಿ ಶಿಫಾರಸು ಮಾಡಿರುವಂತಹ ಅಂಶಗಳನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ. ಇನ್ನು ಇವರಿಬ್ಬರ ನಡುವಿನ ಅಗ್ಗಜಗ್ಗಾಟ ಇದೇನು ಮೊದಲಲ್ಲ. ಬದಲಾಗಿ ಕಳೆದ 7 ರಿಂದ 8 ತಿಂಗಳ ಹಿಂದೆಯಷ್ಟೇ ಹಿಂದಿ ಹೇರಿಕೆ ಮಾಡಲಾಗ್ತಾ ಇದೆ. ರಾಜ್ಯಪಾಲರು ಸ್ಥಳೀಯ ಅಂದರೆ ಪ್ರಾದೇಶಿಕ ಭಾಷೆಯಾಗಿರುವಂತಹ ತಮಿಳುನಾಡಿನ ಭಾಷೆಗೆ ಅಡ್ಡಿ ತರ್ತಿದ್ದಾರೆ, ಹಿಂದಿ ಹೇರಿಕೆ ಮಾಡ್ತಿದ್ದಾರೆ ಅಂತ ವಿವಾದ ಆಗಿತ್ತು. ಆ ಸಂದರ್ಭದಲ್ಲೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಇವರಿಬ್ಬರೂ ಸಹ ತಮ್ಮ ಅಭಿಪ್ರಾಯಗಳನ್ನು ಹೊರಹಾಕಿದ್ರು. ಹಿಂದಿ ದಿವಸಾಚರಣೆಯ ಮೂಲಕ ಯಾವುದೇ ಕಾರಣಕ್ಕೂ ಒತ್ತಡ ಆಗಲ್ಲ, ಬದಲಾಗಿ ಹಿಂದಿ ದಿವಸ್ನ ವಿಚಾರದಲ್ಲಿ ಮಾಹಿತಿ ಸಿಗುತ್ತೆ, ಇದು ರಾಷ್ಟ್ರದಲ್ಲಿ ಎಲ್ರಿಗೂ ಗೊತ್ತಿರೋ ಭಾಷೆ ಅಂತ ಹೇಳಿ ರಾಜ್ಯಪಾಲರು ಸಮರ್ಥನೆ ಮಾಡ್ಕೊಂಡಿದ್ರು. ಅದೇ ತಮಿಳುನಾಡು ಸರ್ಕಾರವನ್ನು ನೀವು ಗಮನಿಸೋದಾದರೆ ಅವರು ಇಲ್ಲ, ಪ್ರಾದೇಶಿಕ ಭಾಷೆಗೆ ಇದು ಧಕ್ಕೆ ಕೊಡುತ್ತೆ, ಜೊತೆಗೆ ತಮಿಳರ ಸ್ವಾಭಿಮಾನಕ್ಕೂ ಸಹ ಧಕ್ಕೆ ಅಂತ ಹೇಳಿದರು. ಈ ಮೂಲಕ ಇಬ್ಬರ ನಡುವೆ ಒಂದು ವಿಧಾನಸಭೆಯಲ್ಲಿ ರಾಷ್ಟ್ರಗೀತೆಯನ್ನು ಹಾಡದೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ರಾಜ್ಯಪಾಲರು ಹೇಳ್ತಿದ್ದಾರೆ. ಮತ್ತೊಂದು ರಾಜ್ಯಪಾಲರು ಹಿಂದಿ ಹೇರಿಕೆ ಮಾಡ್ತಿದ್ದಾರೆ ಅಂತ ಸರ್ಕಾರ ಹೇಳ್ತಿದೆ. ಇವರಿಬ್ಬರ ಅಗ್ಗಜಗ್ಗಾಟ ವಾಗ್ಯುದ್ಧವನ್ನು ನೋಡಿಕೊಂಡು ರಾಷ್ಟ್ರಪತಿಗಳು ಹಾಗೂ ಕೇಂದ್ರ ಸರ್ಕಾರ ಸುಮ್ಮನಿರುತ್ತಾ ಅಂತ ನೋಡಬೇಕಿದೆ. ಯಾಕೆ ಅಂದರೆ ರಾಜ್ಯಪಾಲರನ್ನ ಬದಲಾವಣೆ ಮಾಡುವ ಅಧಿಕಾರ ಕೇಂದ್ರಕ್ಕಿದೆ. ಆದರೆ ಅಧಿಕಾರಕ್ಕೆ ಬಂದಿರುವಂತಹ ತಮಿಳುನಾಡನ್ನು ಬದಲಾವಣೆ ಮಾಡೋದಾಗಲಿ ಅಧಿಕಾರ ಪೂರ್ಣ ಆಗೋವರೆಗೂ ಕಾಯೋದಾಗಲಿ ಆಗಲೇಬೇಕಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರಗೀತೆಯ ವಿವಾದ ಹಾಗೂ ರಾಜ್ಯಪಾಲರ ಹಿಂದಿ ಹೇರಿಕೆ ಮತ್ತೆ ಯಾವ ಬಣ್ಣ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.